GS5 TV ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ. ಬಡಕುಂದ್ರಿ ಮಕ್ಕಳ ಆರೋಗ್ಯದ ಕಡೆ ಪಾಲಕರು ಹೆಚ್ಚು ಮಹತ್ವ ನೀಡಲಿ. ವೈದ್ಯ ಮಂದಾರ್ ಹಾವಳ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಮೀಪದ ಬಡಕುಂದ್ರಿ ಗ್ರಾಮದ ಹೊಳೆಮದೇವಿ ದೇವಸ್ಥಾನದಲ್ಲಿ ಆರೋಗ್ಯ ಶಿಬಿರ ತಾಲೂಕಿನ SDVS ಸಂಘದ ಶ್ರೀ ಲ.ಕ. ಖೋತ್ ವಾಣಿಜ್ಯ ಮಹಾವಿದ್ಯಾಲಯ ಸಂಕೇಶ್ವರ್ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿದ ರುಕ್ಮಿಣಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಖ್ಯಾತ ಚಿಕ್ಕ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಮಂದಾರ್ ಹಾವಳ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಸುಮಾರು 200ಕ್ಕೂ ಹೆಚ್ಚು ಚಿಕ್ಕ ಮಕ್ಕಳ ತಪಾಸಣೆ ಮಾಡಿದರು. ಮಕ್ಕಳು ಹೆಚ್ಚು ಪೌಷ್ಟಿಕಾಹಾರ ಸೇವನೆ ಮಾಡಬೇಕು. ಪಾಲಕರು ತಮ್ಮ ಮಕ್ಕಳ ಬಗ್ಗೆ ಅತಿಯಾದ ಕಾಳಜಿ ವಹಿಸಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಭೂಷಣ್ ಬನ್ನೂರಿ ಹಾಗೂ ಸಿಬ್ಬಂದಿಗಳು ಸುಮಾರು 50ಕ್ಕೂ ಹೆಚ್ಚು NSS ಶಿಬಿರಾರ್ಥಿಗಳ ತಪಾಸಣೆ ಮಾಡಿದರು. ನಂತರ ಡೆಂಗ್ಯೂ ಜ್ವರದ ಬಗ್ಗೆ ಗಮನ ಹರಿಸಿ ಎಂದು ವೈದ್ಯ ಮಂದಾರ್ ಹಾವಳ್ ತಿಳಿಸಿದರು. ಅತಿಥಿಗಳಾಗಿ ಶ್ರೀಮತಿ ಅಕ್ಕಮಹಾದೇವಿ ಇರ್ಗಾರ್, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಬಡಕುಂದ್ರಿ, ಶ್ರೀ ಲಕ್ಕಪ್ಪ ಪೂಜೇರಿ, ಅಧ್ಯಕ್ಷರು ದೇವಸ್ಥಾನ ಟ್ರಸ್ಟ್ ಕಮಿಟಿ ಬಡಕುಂದ್ರಿ, ಶ್ರೀ ವಿಠ್ಠಲ್ ದುಂಡಪ್ಪ ಪೂಜೇರಿ, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬಡಕುಂದ್ರಿ ಹಾಗೂ NSS ಕಾರ್ಯಕ್ರಮದ ಅಧಿಕಾರಿ ಪ್ರೊಫೆಸರ್ ಗೌರಿ ಶಂಕರ್ ಚಿಗರಿ, ಸಹಾಯಕ ಕಾರ್ಯಕ್ರಮ ಅಧಿಕಾರಿ ಶ್ರೀಕಾಂತ್ ಚೌಹಾಣ್, ಶಿವಾನಂದ್ ರಾಯಣ್ಣವರ್, ಮಹಾಂತೇಶ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರಗಾವಿ, GS5 TV ಕನ್ನಡ ನ್ಯೂಸ್, ಹುಕ್ಕೇರಿ.